ಸೊ ಈ ಕಾರ್ ಬಂದು ಮಾರುತಿ ಝೆನ್ 1997 ಮಾಡಲು, ಒಂಥರ ಕ್ರೇಜಿ ಕಾರ್ ಅಂತಲೇ ಹೇಳ್ಬೋದು. ಸೊ ಓಡಿಸೋಕ್ಕೂ ಕೂಡ ಅಷ್ಟೇ ತುಂಬಾ ಮಜಾ ಕೊಡುತ್ತೆ. 1 ಲೀಟ್ರ್ ಇಂಜಿನ್ ಆಗಿದ್ರೂ ಕೂಡ ತುಂಬ ಮಜಾ ಕೊಡುತ್ತೆ ಓಡಿಸೋಕ್ಕೆ. ಸೊ ಇವಾಗಿನ ಕಾರ್ಗಳ ಥರ ಫ್ಯಾನ್ಸಿ ಫೀಚರ್ಸ್ ಇಲ್ಲ, ಆಮೇಲೆ ಪವರ್ ಸ್ಟೇರಿಂಗ್ ಇಲ್ಲ, ಜಸ್ಟ್ ಆರ್ಡಿನರಿ ಸ್ಟೇರಿಂಗು, ಮ್ಯಾನ್ಯುವಲ್ ವಿಂಡೋಸು. ಸೊ ಅವಾಗಿನ ಕಾಲದಲ್ಲಿ ಒಳ್ಳೆ ನೇಮ್ ಮಾಡಿರುವಂಥ ಕಾರ್ ಅಂತಲೇ ಹೇಳ್ಬೋದು. ಮಾರುತಿ 800 ಆದಮೇಲೆ ಬಂದಂಥ ಕಾರ್ ಇದು. ಸೊ ಆವಾಗಿನ ಕಾಲದಲ್ಲಿ ಒಂದು ಮಿಡಲ್ ಕ್ಲಾಸ್ ಅವರ ಒಂದು ಡ್ರೀಮ್ ಕಾರ್ ಅಂತಲೇ ಹೇಳ್ಬೋದು. ನಾವು ಬಂದಿರೋದೀಗ ದೇಶಹಳ್ಳಿಗೆ. ಸೊ ಇಲ್ಲೊಂದು ಕೆರೆ ಇದೆ, ಮಧುರಮ್ಮನ ಕೆರೆ ಅಂತ ಕೂಡ ಕರೀತಾರೆ. ನಾವು ಗಣೇಶ ವಿಸರ್ಜನೆ ಎಲ್ಲ ಇಲ್ಲೇ ಮಾಡಿರೋದು. ಆ್ಯಕ್ಚುಲಿ ಸನ್ಸೆಟ್ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಬಂದಿರೋದೀಗ ಗೋಲ್ಡನ್ ಅವರ್ ಅಂತಾರೆ. ಐ ಥಿಂಕ್ ಟೈಮ್ ಇವಾಗ 6 ಗಂಟೆ ಆಗಿದೆ. ಸೊ ಮುಂದೆ ಸೂರ್ಯ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಒಳ್ಳೆ ವ್ಯೂ ಪಾಯಿಂಟ್ ಥರ ಅನಿಸುತ್ತೆ. ಇಲ್ಲಿ ಬಂದರೆ ನಮಗೊಂಥರ ಏನೋ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಸೊ ಇವತ್ತು ಆ್ಯಕ್ಚುಲಿ ಎಲ್ಲೂ ವೀಡಿಯೋ ಮಾಡೋಕ್ಕೆ ಬೇರೆ ಪ್ಲೇಸ್ಗಳಿಗೆ ಹೋಗಲಿಲ್ಲ, ಇಲ್ಲೇ ಸ್ವಲ್ಪ ಸುತ್ತಾಡೋಣ ಅನಿಸ್ತು. ಅದಕ್ಕೆ ದೇಶಹಳ್ಳಿ ಕೆರೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಬಂದಿದ್ದೀನಿ. ಬನ್ನಿ ಕೆರೆ ಹೇಗಿದೆ ಅಂತ ನೀವು ನೋಡಿವ್ರಂತೆ. ಹಾಗೆ ಕಾರ್ನು ಕೂಡ ಒಂದು ವಾಕ್ ಅರೌಂಡ್ ತೋರಿಸ್ತೀನಿ. ಸೊ ಹಿಂಗೆ ಬಿಟ್ಟರೆ ಡೌನ್ಗೆ ಕಾರ್ ಹೋಗ್ಬಿಡುತ್ತೆ. ಆರ್ಡಿನರಿ ಸ್ಟೇರಿಂಗಲ್ಲೂ ಓಡ್ಸೋಕ್ಕೆ ಒಂಥರ ಮಜಾ ಇದೆ ಅಂತ ನೋಡ್ಬೋದು. ನಾನು ಹಿಂದೆ ಇರೋದು ದೇಶಹಳ್ಳಿ ಕೆರೆ. ಸೊ ಕಾರ್ದು ವಾಕ್ ಅರೌಂಡ್ ನೋಡ್ಬೋದು ನೀವು, ಈ ರೀತಿ ಕಾಣಿಸುತ್ತೆ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಬೋದು, ಇದು ಸೈಡ್ ಪ್ರೊಫೈಲು. ಸೊ ಈ ಕಾರು ಯಾವುದೇ ಆ್ಯಂಗಲಿಂದ ನೋಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಲಾಯ್ ವೀಲ್ಸ್ ಇದೆ, ತುಂಬ ಕಾಂಪ್ಯಾಕ್ಟ್ ಆಗಿದೆ. ಅತಿ ದೊಡ್ಡದಾಗಿಲ್ಲ, ಅತಿ ದೊಡ್ಡದಾಗೇ ಇಲ್ಲ ಈ ಕಾರು, ತುಂಬ ಚಿಕ್ಕ ಕಾರು. ಸೊ ಆಗಿನ ಕಾಲದಲ್ಲಿ ಇದು ಫೇಮಸ್ ಆಗಿರುವಂಥ ಒಂದು ಫ್ಯಾಮಿಲಿ ಕಾರ್ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಓಡಾಡೋಕ್ಕಂತಲೇ ಮಾಡಿರುವಂಥ ಒಂದು ಕಾರು. ಆವಾಗಿನ ಕಾಲಕ್ಕಿದು, ನಾನು ಹೇಳ್ತಿರೋದು ಈ ಕಾಲಕ್ಕಲ್ಲ, ಆವಾಗಿನ ಕಾಲಕ್ಕೆ ಆಲ್ಮೋಸ್ಟ್ ಎಲ್ಲರೂ ಪ್ರಿಫರ್ ಮಾಡ್ತಿದ್ದಂಥ ಒಂದು ಲಕ್ಸುರಿ ಕಾರ್ ಅಂತಲೇ ಹೇಳ್ಬೋದು. ಮಾರುತಿ ಝೆನ್. ಹೆಡ್ಲೈಟ್ ನೋಡ್ಬೋದು, ಇದೆಲ್ಲ ಹೋಗ್ಬಿಟ್ಟೈತೆ, ಒಂಚೂರು ಕ್ಲೀನ್ ಮಾಡಿಸ್ಬೇಕು, ಇಲ್ಲ ಚೇಂಜ್ ಮಾಡಿಸ್ಬೇಕು. ಈ ಥರ ಕಾಣಿಸುತ್ತೆ ಕಾರು. ಒಳಗಡೆ ಇಂಟೀರಿಯರ್ ನೋಡ್ತೀನಿ ಅಂದರೆ, ಈ ಡೋರ್ ಲಾಕ್ ಆಗಿಬಿಟ್ಟೈತೆ, ಆ ಕಡೆಯಿಂದ ಬರಬೇಕು. ಇದು ಡ್ರೈವರ್ ಸೀಟು. ಸೊ ಡ್ರೈವರ್ ಸೀಟ್ನ ನಾವು ಮುಂದಕ್ಕೂ ಹಿಂದಕ್ಕೂ ಮ್ಯಾನುವಲಾಗಿ ಅಡ್ಜಸ್ಟ್ ಮಾಡ್ಕೊಬೋದು. ಬೇಕು ಅಂದರೆ ಇಲ್ಲೊಂದು ಲಿವರ್ ಐತೆ, ಅದು ಬಿಟ್ಟರೆ ಇದನ್ನ ಬೆಂಡ್ ಮಾಡ್ಕೊಬೋದು ಅಷ್ಟೇ. ಹೈಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಂಗೇ ಇಲ್ಲ ಈ ಕಾರಲ್ಲಿ. ಸ್ಟೇರಿಂಗು ಅಷ್ಟೇ, ತುಂಬ ಆರ್ಡಿನರಿ ಸ್ಟೇರಿಂಗ್ ಇದು, ಪವರ್ ಸ್ಟೇರಿಂಗ್ ಅಲ್ಲ. ಆಮೇಲೆ ಸ್ಟೇರಿಂಗ್ನೂ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ, ಜಸ್ಟ್ ಫಿಕ್ಸ್ಡು. ನಿಮ್ಗೆ ಹೆಂಗೆ ಬೇಕೋ ಹಂಗೆಲ್ಲ ಈಗಿನ ಕಾಲದ ಥರ ಅಡ್ಜಸ್ಟ್ ಮಾಡ್ಕೊಳಕ್ಕೆಲ್ಲ ಆಗೋಲ್ಲ. ಅದು ಬಿಟ್ಟರೆ ಇದು ರೀಸೆಂಟಾಗಿ ಹಾಕ್ಸಿರುವಂಥ ಮ್ಯೂಸಿಕ್ ಪ್ಲೇಯರು. ಸೊ ಡೋರಿಗೆ 2 ಸ್ಪೀಕರ್ಸು, ಇದೊಂದು ಮ್ಯೂಸಿಕ್ ಪ್ಲೇಯರು. ಇದು AC ವೆಂಟ್ಸು. ಈಗ ಸದ್ಯಕ್ಕೆ AC ವರ್ಕ್ ಆಗ್ತಾಯಿಲ್ಲ. AC ಸದ್ಯಕ್ಕೆ ನೆಸೆಸಿಟಿನೂ ಇಲ್ಲ ಅಂತ ರೆಡಿ ಮಾಡ್ಸೋಕ್ಕೆ ಹೋಗಿಲ್ಲ ಆ್ಯಕ್ಚುಲಿ. ಸೊ AC ವೆಂಟ್ಸ್ ನೋಡ್ಬೋದು, ಅಲ್ಲೊಂದು, ಇಲ್ಲೆರಡು, ಇಲ್ಲೊಂದು ಐತೆ. ಅದು ಬಿಟ್ಟರೆ ಹಿಂದೆಗಡೆ ನಿಮಗೆ ಈ ರೀತಿ ಇರುತ್ತೆ. ಹಿಂದೆಗಡೆ ಕೂತ್ಕೊಳ್ಳೋರಿಗೆ ಇಲ್ಲಿ ಓಪನ್ ಮಾಡ್ಬಿಟ್ಟು ಹಿಂದೆಗಡೆನೇ ಕೂತ್ಕೊಂಡು ತೋರಿಸ್ತೀನಿ. ನಾನಿರೋ ಹೈಟ್ಗೆ ಕಾಲು ತಡೆಯುತ್ತೆ, 1 ಇಂಚ್ ಗ್ಯಾಪ್ ಇದೆ ಅಷ್ಟೇ. ನಾರ್ಮಲಾಗಿ ಕಂಫರ್ಟಬಲ್ ಆಗಿಯೇ ಇದೆ, ಆರಾಮ್ಸೆ ಕೂತ್ಕೊಂಡು ಹೋಗ್ಬೋದು. ಹಿಂಗೆ ಹಿಂದೆಗಡೆ ನಮಗೆ ಡಿಕ್ಕಿ ಸ್ಪೇಸ್ ಇದೆ. ಇಲ್ಲೆರಡು ಸ್ಪೀಕರ್ ಇಟ್ಟಿದ್ದೀನಿ ಸಾಂಗ್ ಕೇಳೋಕ್ಕೆ. ಇದು ತೆಗೆದ್ರೆ ಇಲ್ಲೊಂದು ಸ್ವಲ್ಪ ಸ್ಪೇಸು ಸಿಗುತ್ತೆ ನಮಗೆ ಐಟಮ್ಸ್ ಹಾಕೊಳ್ಳೋಕ್ಕೆ. ಇದಾಗಿತ್ತು ಕಾರ್ನ ವಾಕ್ ಅರೌಂಡ್. ನಾವೀಗ ಹೊರಡೋಣ. ಹೊಸ ಕಾರ್ ಏನಕ್ಕೆ ತಗೊಳ್ಳಿಲ್ಲ ಅಂತಲೂ ಕೇಳ್ಬೋದು. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನನ್ನ ಹತ್ರ ಇದ್ದಿದ್ದು 2 ಆಪ್ಷನ್ ಅವತ್ತು, ಟಾಟಾ ನ್ಯಾನೋ ಮತ್ತು ಇದು ಒಂದು ಮಾರುತಿ ಝೆನ್ ಒಂದು. ಈ ಕಾರ್ನ ಚೂಸ್ ಮಾಡಬೇಕಾಗಿ ಬಂತು. ಮೈಸೂರಲ್ಲಿ ತೊಗೊಂಡಿದ್ದೆ ಆ್ಯಕ್ಚುಲಿ ಈ ಕಾರು. ಸೊ ಪ್ರೈಸೆಲ್ಲ ಡಿಸ್ಕ್ಲೋಸ್ ಮಾಡೋದು ಬೇಡ. ಕೆಲವೊಬ್ಬರಿಗೆ ಕಮ್ಮಿ ಅನಿಸ್ಬೋದು, ಕೆಲವೊಬ್ಬರಿಗೆ ಜಾಸ್ತಿ ಅನಿಸ್ಬೋದು. ಸೊ ನಿಮಗೆ ಈ ಕಾರ್ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಏನಂದರೆ, ನಾವು ಈ ಕಾರಲ್ಲಿ ಮಂತ್ರಾಲಯವರೆಗೂ ಹೋಗಿ ಬಂದಿದ್ವಿ. ಐ ಥಿಂಕ್ ಲಾಸ್ಟ್ ಜನವರಿಯಲ್ಲಿ ಅನಿಸುತ್ತೆ. ಇದೇ ಕಾರಲ್ಲಿ ನಾವು 5 ಜನ ಮಂತ್ರಾಲಯಕ್ಕೆ ಹೋಗಿದ್ವಿ. ಅದು ಅವಾಗ ತಾನೇ ಕಾರ್ ಕಲ್ತಿದ್ದೆ ನಾನು, 1 ತಿಂಗಳಾಗಿತ್ತೇನೋ ಕಾರ್ ಕಲಿತು. ಸೊ ಇವಾಗಿನ ಕಾಲದ ಜನಗಳು ಏನು ಯೋಚನೆ ಮಾಡ್ತಾರಪ್ಪ ಅಂದರೆ, ಸೊ ಅವ್ರಿಗೆ ಕಾರು ಓಡಿಸೋಕ್ಕೆ ಈಸಿಯಾಗಿರಬೇಕು. ಬಟ್ ಆವಾಗಿನ ಕಾಲದ ಜನಗಳು ಪ್ರಾಕ್ಟಿಕಾಲಿಟಿ ಯೋಚನೆ ಮಾಡ್ತಿದ್ರು. ಸೊ ನಾವು ಕಾರ್ ತಗೊತಿರೋದು ಏನಕ್ಕೆ, ಆ ಕಾರಿಂದ ನಮಗೇನು ಉಪಯೋಗ. ಸೊ ಅವರು ಆ ರೀತಿ ಯೋಚನೆ ಮಾಡ್ತಿದ್ರು. ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡೋರು ಕೂಡ ಅದೇ ಆ್ಯಂಗಲಿಂದ ಯೋಚನೆ ಮಾಡಿ ಕಾರ್ಗಳನ್ನ ಡಿಸೈನ್ ಮಾಡಿ ಮಾರ್ಕೆಟ್ಗೆ ತರ್ತಿದ್ರು. ಬಟ್ ಇವಾಗಿನ ಜನ ಏನು ಕೇಳ್ತಾರೆ, 360 ಡಿಗ್ರಿ ಕ್ಯಾಮ್ರಾ ಕೇಳ್ತಾರೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸಾರು, ಪಾರ್ಕಿಂಗ್ ಕ್ಯಾಮ್ರಾಗಳು ಕೇಳ್ತಾರೆ. ಒಟ್ಟಿನಲ್ಲಿ ಲೈಫು ಈಸಿ ಆಗಬೇಕು, ಡ್ರೈವಿಂಗು ಕೂಡ ಈಸಿ ಆಗಬೇಕು, ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವಾಗ ಬರ್ತಿರೋ ಕಾರ್ಗೂ ಈ ಕಾರ್ಗೂ ತುಂಬಾ ಡಿಫ್ರೆನ್ಸ್ ಇದೆ.
ಇಂಜಿನಿಂದ ಹಿಡಿದು ಇಂಟೀರಿಯರ್ ಫೀಚರ್ಸಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಡಿಫ್ರೆನ್ಸ್ ಐತೆ, ಯಾವುದ್ರಲ್ಲೂ ಕಂಪೇರ್ ಮಾಡೋಕ್ಕಾಗಲ್ಲ. ಇವಾಗೇನು ಬರ್ತವೆ, ಇಲ್ಲೊಂದು ದೊಡ್ಡದು ಆ್ಯಂಡ್ರಾಯ್ಡ್ ಟಿ ವಿ ಕೊಟ್ಬಿಡ್ತಾರೆ, ಪವರ್ ಸ್ಟೇರಿಂಗಲ್ಲಿ ಎಲ್ಲ ಕಂಟ್ರೋಲ್ಸ್ ಕೊಟ್ಬಿಡ್ತಾರೆ, ಈಸಿ ಡ್ರೈವ್ ಮಾಡೋಕ್ಕೂ ಕೂಡ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ಡಕೋಟಾ ಇಂಜಿನಿಯರ್ ಮಾಡುವ ಧನ್ಯವಾದಗಳು.